ಬ್ಲಾಗ್ ಎಲ್ಲರೂ ಹೇಗಿದ್ರಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಹಾಗೆ ಈಗ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ 10:30 ಆಯಿತು. ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗುವ ಅಂತ ನಾನು, ಚಿಕ್ಕಮ್ಮ ಮತ್ತು ಇಲ್ಲೇ ಮತ್ತೊಬ್ಬರಿದ್ರು, ಅವ್ರ ಜೊತೆ ಎಲ್ಲ ದೇವಸ್ಥಾನಕ್ಕೆ ಹೋಗುವ ಅಂತ. ಫಸ್ಟ್ ಟೈಮ್ ನಾನು ವನದುರ್ಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ನಾಯಕನಕಟ್ಟೆ ಹತ್ರ. ಇನ್ನೂ ನಾನು ಹೋಗಿಲ್ಲ, ಅಮ್ಮನವ್ರ ದೇವಸ್ಥಾನ ಎಲ್ಲ ಹೋಗುವ ಅಂತ. ಹಾಗೆ ಒಂದು 3 ಜನ ಅರಿಶಿಣ ಕುಂಕುಮಕ್ಕೆ ಕರೆದಿದ್ದಾರೆ. ನೋಡಬೇಕು ಎಲ್ಲೆಲ್ಲ ಹೋಗ್ತೀನಿ, ಏನೇನಾಗ್ತದೆ ನೋಡಬೇಕು. ಹಾಗೆ ಶೌರ್ಯನ ಕರ್ಕೊಂಡು ಹೋಗ್ತಾ ಇಲ್ಲ, ಶೌರ್ಯನ ಅಕ್ಕ ನೋಡ್ಕೊಳ್ತಾಳೆ. ಹಾಗೆ ಅನ್ನ ಮತ್ತು ತೊವೆ ಸಾರು ಮಾಡಿರೋದು, ಮತ್ತು ಊಟಕ್ಕೆ ಅವರು ಹಪ್ಪಳ ಹೊರ್ಕೊತಾರೆ ಅಕ್ಕ. ನೋಡಿ ಈ ರೀತಿ ರೆಡಿ ಆಗಿದ್ದೀನಿ, ಸಿಂಪಲಾಗಿ ದೊಡ್ಡ ಸಾರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಮತ್ತೆಂತ ಇಲ್ಲ. ಇನ್ನು ಚಿಕ್ಕಮ್ಮ ಬರ್ತಾಳಂತ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಂಪಲಾಗಿ ಪೂಜೆ ಮಾಡಿದೆ ನಾನು. ಅಂದರೆ ನಾವು ಮುಂಚೆಯಿಂದನೂ ಪೂಜೆ ಮಾಡ್ಕೊಂಡು ಬಂದಿಲ್ಲ, ಅಂದರೆ ಗ್ರ್ಯಾಂಡಾಗಿ. ಹಾಗಾಗಿ ಇವತ್ತು ಹೇಗೋ ಲಕ್ಷ್ಮೀ ದೇವ್ರ ತುಳಸಿ ಕಟ್ಟೆ ಉಂಟಲ್ಲ, ಅದಕ್ಕೋಸ್ಕರ ಲೈಟಾಗಿ ಪೂಜೆ ಮಾಡಿದ್ದೀನಿ. ಅದರ ಕ್ಲಿಪ್ಪಿಂಗು ಹಾಕಿರ್ತೀನಿ ನಾನು ವಿಡಿಯೋ ಮಧ್ಯದಲ್ಲಿ, ಅಥವಾ ವಿಡಿಯೋ ಫಸ್ಟಲ್ಲೇ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಮತ್ತು ನಿಮಗೆ ಆಮೇಲೆ ನಾನು ಸಿಗ್ತೀನಿ. ಹಾಂ ಹಾಂ ಗಂಟೆ ಬಂದು 6:45 ಆಯ್ತು. ಇವಾಗ ನೋಡಿ ಕಂಟಿನ್ಯೂ ಮಾಡ್ತಾಯಿದ್ದೆ, ಎಂಡ್ ಮಾಡಿಲ್ಲಲ್ಲ, ಅದಕ್ಕೋಸ್ಕರ. ಇವತ್ತಿನ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆಯಿತು. ಹಾಗೆ 5 ಗಂಟೆ ಆಯಿತು ಬರಬೇಕಾದ್ರೆ. ಫಸ್ಟ್ ನಮ್ಮದೊಂದು ಮೇಡಮ್ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಇದ್ದಿತ್ತು, ಲಕ್ಷ್ಮೀನ ಕೂರಿಸಿದ್ರು. ಅಲ್ಲಿ ಹೋಗಿ ಅರಿಶಿಣ ಕುಂಕುಮ ತಗೊಂಡು ಮತ್ತೆ ನಾವು ಇಲ್ಲಿ ವನದುರ್ಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಫಸ್ಟ್ ಟೈಮ್ ಹೋಗಿದ್ದೆ, ಅದಕ್ಕೋಸ್ಕರ ಸಂಕಲ್ಪನ ಏನೋ ಒಂದು ಚೀಟಿ ಇದ್ದಿತ್ತಪ್ಪ, ವಿಶೇಷ ಪೂಜೆ ಅಂತ, ಅದೊಂದು ಮಾಡಿಸಿದ್ವಿ ನಾನು, ಚಿಕ್ಕಮ್ಮ. ಮತ್ತು ಇನ್ನೊಬ್ಬರು ಬರಲಿಲ್ಲ, ನಾನು ಚಿಕ್ಕಮ್ಮ ಹೋಗಿದ್ದು, ಅದೊಂದು ಮಾಡಿಸಿದ್ದೆ. ಫಸ್ಟ್ ಟೈಮ್ ಹೋದ ನಾನು ವನದುರ್ಗಿ ದೇವಸ್ಥಾನಕ್ಕೆ. ಇಲ್ಲಿ ಹತ್ತಿರ ಇದ್ದರೂ ನಾನು ಹೋಗಿಲ್ಲ, ಇದೇ ಫಸ್ಟ್ ಖುಷಿ ಆಯಿತು. ಹಾಗೆ ಅಲ್ಲಿ ಏನೋ ಈ ಥರ ತಾಯ್ತ ಕೊಡ್ತಾರಪ್ಪ, ಒಂಥರ ತಾಯ್ತಲ್ಲ ದಾರ ಥರ, ಅದನ್ನು ಇಲ್ಲಿ ಕಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಒಂದು ಮನೆಯದು ಅಮ್ಮ ಕೆಲಸಕ್ಕೆ ಹೋಗುವಂಥ ಮನೆಯವ್ರದ್ದು, ಅಲ್ಲೂ ಕೂಡ ಒಂದು ಸಣ್ಣ ರೀತಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದ್ದಿತ್ತು. ಅಲ್ಲೂ ಕೂಡ ಅರಿಶಿಣ ಕುಂಕುಮ ತಗೊಂಡು ಮತ್ತೆ ಚಿಕ್ಕಮ್ಮನ ಮನೆಗೆ ಹೋದೆ. ಅದು ಚಿಕ್ಕಮ್ಮನ ಮನೆಗೆ ಅಕಸ್ಮಾತಾಗಿ ಸಿಕ್ಕಿರುವಂಥದ್ದು, ಅವರು ಅಷ್ಟೇನು ಗ್ರ್ಯಾಂಡ್ ಅಲ್ಲ, ಮೀಡಿಯಮ್ ಆಗಿ ಒಂದು ಪೂಜೆ ಎಲ್ಲ ಮಾಡಿದ್ರೆ ನಾನು ಹೋಗಿದ್ದೆ ಆಯಿತು. ಅದಕ್ಕೋಸ್ಕರ ಅರಿಶಿಣ ಕುಂಕುಮ ಕೊಟ್ಟು ಅವರು ಕೂಡ ಪೂಜೆ ಎಲ್ಲ ಒಳ್ಳೆ ರೀತಿ ಆಯಿತು. ಮತ್ತು ಅದಾದಮೇಲೆ ಮತ್ತೆ ನಮ್ಮ ಕೇರಿಯಲ್ಲೇ, ನಮ್ಮೂರ ಕಡೆ ನಮ್ಮ ಕೇರಿಯಲ್ಲೇ ಒಬ್ಬರದ್ದೇ ಮನೆ ವರಮಹಾಲಕ್ಷ್ಮಿ ಪೂಜೆ ಮಾಡುವುದು. ಒಂದು 8 ಮನೆಗೆ ಒಂದು ಮನೆಗೆ ಪೂಜೆ ಮಾಡ್ತಾರೆ. ಅವ್ರ ಮನೆಯಲ್ಲೂ ಕೂಡ ಅರಿಶಿಣ ಕುಂಕುಮ ಸಿಕ್ತೆ ನನಗೆ. ಒಟ್ಟು ಇವತ್ತು 4 ಕಡೆ ಸಿಕ್ಕಿತ್ತು. ಹಾಗೆ ಬರಬೇಕಾದ್ರೆ ಇಷ್ಟೊತ್ತಾಯಿತು ನೋಡಿ. ಮತ್ತು ಬಂದೆಲ್ಲ ಸ್ವಲ್ಪ ತಿರುಗಿ ಸುಸ್ತಾಯ್ತು, ಸ್ವಲ್ಪ ಮುಖಕ್ಕೂ ಸ್ವಲ್ಪ ರೆಸ್ಟ್ ಸಿಕ್ಕಲಿ ಅಂತ ಮೊಸರು ಮತ್ತು ಮುಲ್ತಾನ್ ಮಿಟ್ಟಿ ಪೌಡ್ರ್ ಹಚ್ಕೊಂಡಿದ್ದೀನಿ. ಇನ್ನು ಡ್ರೈ ಆಗಬೇಕಷ್ಟೇ. ಎಲ್ಲಿಗೋತೆ ಶೌರ್ಯ? ಕತ್ಲಿ ಆಯ್ತು ಬಾ. ಇನ್ನು ದಾಲ್ ಸಾರು ಉಂಟು, ಹಾಗೆ ಹಪ್ಪಳ ಹುರ್ಕೊಂಡ್ರೆ ಸಾಕು. ಮತ್ತು ರಾತ್ರಿ ಊಟಕ್ಕೆ ಆಗ್ತದೆ. ನೋಡ್ಬೇಕು, ಅನ್ನ ಮಾಡಬೇಕಾ ಕುಕ್ಕರ್ನಲ್ಲಿ ಬೆಣ್ತಕ್ಕಿ ಮಾಡ್ತೀನಿ. ನಿನ್ನೆದೇ ಅನ್ನ ತುಂಬ ಇದ್ದಿದ್ದು, ಅದಕ್ಕೋಸ್ಕರ ಅದನ್ನೇ ಒಯ್ದು ನೋಡುವ ಏನೆಲ್ಲ ಆಗ್ತದೆ ಅಂತ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್.